ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ವೀಕ್ಷಕರೇ, ಈಗಾಗಲೇ ನಾವು ಹಲವಾರು ನವೋದ್ಯಮಗಳು, ಹಲವಾರು ಕ್ಲಸ್ಟರ್ಗಳನ್ನು ನೋಡಿದ್ದೀವಿ ಹಾಗೂ ಅವುಗಳ ಬಗ್ಗೆ ತಿಳ್ಕೊಂಡಿದ್ವಿ. ಆದರೆ ನಾವೆಲ್ಲೂ ಮಲೆನಾಡಿನ ಪ್ರಾಂತ್ಯದ ನವೋದ್ಯಮಗಳ ಬಗ್ಗೆ ಅಷ್ಟಾಗಿ ಗಮನ ಹರಿಸಿರಲಿಲ್ಲ. ಹೀಗಾಗಿ ನವೋದ್ಯಮಗಳ ಕುರಿತಾಗಿ ಆಸಕ್ತಿ ಹೊಂದಿರುವಂತಹ ಮಲೆನಾಡಿಗರಿಗಾಗಿಯೇ ಪ್ರಾರಂಭವಾಗಿರುವಂತಹ ಒಂದು ಇನ್ಕ್ಯುಬೇಷನ್ ಸೆಂಟರ್ PES ಸಂಸ್ಥೆಯ ಆವರಣದಲ್ಲಿದೆ. ಅದುವೇ ಅನ್ವೇಷಣಾ ಇನ್ಕ್ಯುಬೇಷನ್ ಸೆಂಟರ್. ಬನ್ನಿ ಈ ಇನ್ಕ್ಯುಬೇಷನ್ ಸೆಂಟರ್ ಬಗ್ಗೆ ಹಾಗೂ ಇಲ್ಲಿರುವಂತಹ ಸ್ಟಾರ್ಟ್ಅಪ್ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರೇ, ನಮ್ಮ ಜೊತೆ ಶಿವಮೊಗ್ಗದ PES ಸಂಸ್ಥೆಯ CEO ಆಗಿರುವ ಉಮಾದೇವಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮಲೆನಾಡು ಅಂತ ಅಂದ್ರೇ ಪ್ರತಿಭೆಗಳ ಆಗರ ಅಂತಲೇ ಹೇಳ್ಬೋದು. ಇಲ್ಲಿ ಹಲವಾರು ಶೈಕ್ಷಣಿಕ ಸಂಸ್ಥೆಗಳು ಮೊದಲಿಂದಲೂ ಅತ್ಯುತ್ತಮವಾಗಿ ನಡ್ಕೊಂಬಂದಿರೋದನ್ನ ನಾವು ನೋಡಿದ್ದೀವಿ. PES ಸಂಸ್ಥೆ ಬಗ್ಗೆ, ಇಲ್ಲಿನ ವಿಷನ್ ಹಾಗೂ ಮಿಷನ್ ಬಗ್ಗೆ ತಿಳಿಸ್ಕೊಡಿ. ಓಕೆ, ಥ್ಯಾಂಕ್ ಯು. PES ಸಂಸ್ಥೆ ಬಗ್ಗೆ ಹೇಳಬೇಕು ಅಂದರೆ ಅದಕ್ಕಿಂತ ಸ್ವಲ್ಪ ಹಿಂದ್ಗಡೆ ಹೋಗಬೇಕು. ನಾವು ಈ ಭಾಗದಲ್ಲಿ 1995ರಿಂದನೇ ಇಲ್ಲಿ ಈ ಕಡೆಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದೀವಿ. ಮೊದಲನೇದಾಗಿ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಅಂತ ಹೇಳಿ, ನಂತರ 2006ರಲ್ಲಿ ಈ PES ಟ್ರಸ್ಟ್ ಒಂದು ಏನು ಹುಟ್ಕೋತು. ಎರಡು ಕ್ಯಾಂಪಸ್ನಿಂದ ಆಲ್ಮೋಸ್ಟ್ ಇವತ್ತೊಂದು 7,000 ಸ್ಟೂಡೆಂಟ್ಸ್ ಮೇಲೆ ಇವತ್ತು ನಮ್ಮ ಬೇರೆ ಬೇರೆ ಕೋರ್ಸ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರುಗಳು ಎಜುಕೇಷನನ್ನು ತಗೋತಾ ಇದ್ದಾರೆ. ನಮ್ಮ ಸಂಸ್ಥೆ ವಿಷನ್ ಬಗ್ಗೆ ಹೇಳಬೇಕು ಅಂದರೆ, ಈಗಾಗಲೇ ನೀವು ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ದೀರಾ. ಆಲ್ಮೋಸ್ಟ್ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಬೆಸ್ಟ್ ಎಜುಕೇಷನನ್ನು, ಎಸ್ಪೆಷಲಿ ಈಗೇನು ನ್ಯೂ ಎಜುಕೇಷನ್ ಪಾಲಿಸಿ ಎಲ್ಲ ಏನು ಬಂದಿದೆ ಕೇಂದ್ರ ಸರ್ಕಾರದ್ದು, ಅದಕ್ಕೆ ಅನುಗುಣವಾಗಿ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಮಲೆನಾಡಿನ ಭಾಗದ ಮಕ್ಕಳಿಗೆ ದೊರಕಿಸ್ಬೇಕು ಅನ್ನೋದು ನಮ್ಮ ಒಂದು ಮಹದಾಸೆ. ಓಕೆ, ಇನ್ನು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸಾಕಷ್ಟು ಸೌಲಭ್ಯಗಳು ಮತ್ತು ಸಹಾಯವನ್ನು ಈ ಸಂಸ್ಥೆಯಿಂದ ಮಾಡ್ಕೊಂಡು ಬಂದಿದ್ದೀರಿ. ಇದರ ಜೊತೆಗೆ ನವೋದ್ಯಮಗಳಿಗೂ ಕೂಡ ಆ ಬಗ್ಗೆ ಒಂದು ಆಸಕ್ತಿ ಬರಬೇಕು ಅಂತ ಇದೇ ಕ್ಯಾಂಪಸ್ನಲ್ಲಿ ಅನ್ವೇಷಣಾ ಅನ್ನೋ ಒಂದು ಇನ್ಕ್ಯುಬೇಷನ್ ಸೆಂಟರ್ ಕೂಡ ಓಪನ್ ಆಗಿದೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ. ಈಗೇನು ನಮ್ಮದು ಈಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ವಿಷನ್ನೇ ತೊಗೊಂಡ್ರೆ, ಪುರ ಅಂತ ಇದೆ, ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಟು ರೂರಲ್ ಏರಿಯಾಸ್ ಅಂತ ಇರ್ಬೋದು, ಆತ್ಮನಿರ್ಭರ್ ಭಾರತ್ ಅಂತ ಇರ್ಬೋದು, ವೋಕಲ್ ಫಾರ್ ಲೋಕಲ್ ಅಂತ ಇರ್ಬೋದು, ಸ್ಟಾರ್ಟಪ್ ಇನಿಷಿಯೇಟಿವ್ಸ್ಗಳು ಏನೇನಿದೆ ಇದೆಲ್ಲ ನಮ್ಮ ತಲೆನಲ್ಲೂ ಆಗಾಗ ಓಡ್ತಾನೆ ಇತ್ತು. ನಾವೆಲ್ಲದೂ ಕೂಡ ಇವಾಗ ಬೆಂಗಳೂರಿನಂಥ ಸಿಟಿಗಳೆಲ್ಲ ಕಾನ್ಸಂಟ್ರೇಟ್ ಆಗೋಗಿದೆ. ಟೈರ್ 2, ಟೈರ್ 3 ಸಿಟೀಸ್ಗೆ ಯಾವ ಥರ ತರಬೇಕಂತೇಳಿ ಸಾಕಷ್ಟು ಅದ್ರ ಬಗ್ಗೆ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಇದೆ. ಅದೇ ಥರ ನಾವು ಖಾಸಗಿಯವರು ಕೂಡ ಅದಕ್ಕೆ ಕೈ ಜೋಡಿಸಿದಾಗ ಈ ಭಾಗದ ನವೋದ್ಯಮಗಳಿಗೆ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಒಂದು ಐಡಿಯಾ ಖಂಡಿತವಾಗಿ ನಮಗಿತ್ತು. ಆದರೆ ಅದನ್ನು ಯಾವ ರೀತಿ ಶುರು ಮಾಡಬೇಕು ಅಂಥೇಳಿ ಶುರುವಿನಲ್ಲಿ ಕೆಲವು ಪ್ರಾಬ್ಲಮ್ಸ್ಗಳಿತ್ತು. ಅದು ಈಗ 3 ವರ್ಷದ ಹಿಂದೆ ನಮಗೆ ಈಗೇನೋ ಹುಬ್ಬಳ್ಳಿನಲ್ಲಿ ದೇಶಪಾಂಡೆ ಫೌಂಡೇಶನ್ ಟ್ರಸ್ಟ್ ಅಂತ ಏನಿದೆ, ಆ ಮಾಡೆಲ್ನ ತುಂಬ ಕ್ಲೋಸಾಗಿ ಸ್ಟಡಿ ಮಾಡ್ತಾ ಇದ್ವಿ. ಅದನ್ನು ಸ್ಟಡಿ ಮಾಡ್ತಾ ನಮ್ಮ ಕುಟುಂಬದ ಸ್ನೇಹಿತರೇನು CM ಪಾಟೀಲ್ ಅವರಿದ್ದಾರೆ, ಅವರು ಕೂಡ ನಮ್ಮ ಜೊತೆಗೆ ಏನೇನೋ ಆಗಿ ಅವರು ಕೈ ಜೋಡಿಸಿದ್ರು. ಸಾಕಷ್ಟು ಅನುಭವದ ಜೊತೆಗೆ ಅವ್ರು ಬಂದರು. ನಮ್ಮ ಐಡಿಯಾ, ಅವರ ಅನುಭವ ಎರಡೂ ಸೇರಿಬಿಟ್ಟು ಇದೊಂದು ಸರ್ವಿಸ್ ಸೆಕ್ಟರು ಸೆಕ್ಷನ್ 8 ನಾನ್ ಪ್ರಾಫಿಟ್ ಕಂಪನಿನ ಸುಮಾರು 3 ವರ್ಷದ ಹಿಂದೆನೇ ಹುಟ್ಟಾಕ್ಬಿಟ್ಟು ಈಗ ಕಾರ್ಯಕ್ರಮಗಳನ್ನು ನಡೆಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಕ್ಸಲೆಂಟ್. ಆ್ಯಂಡ್ ನೀವು ಒಂದು ಆಂಟರ್ಪ್ರಿನರ್ ಮೆಂಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ನಾನು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳಬೇಕಂದ್ರೆ, ನಾನು BPL ಅಂತ ಹೇಳಿ ಒಂದು ಕಂಪನಿನಲ್ಲಿ ಬೆಂಗಳೂರಿನಲ್ಲಿ ಒಂದು 10 ವರ್ಷ ಕೆಲಸ ಮಾಡಿದೆ. ಆ ಅನುಭವದ ಮೇಲೆ 2000 ಇಸ್ವಿನಲ್ಲಿ ನನ್ನದೇ ಆದ ಒಂದು ಕಂಪನಿಯನ್ನು ಶುರು ಮಾಡಿದೆ. ಅದು HR ಬ್ಯಾಕ್ ಆಫೀಸ್ ಔಟ್ಸೋರ್ಸಿಂಗ್ ಸ್ಪೇಸಲ್ಲಿದೆ. ನಮ್ಮದೇ ಆದ ಸಪ್ರೇಟ್ ಸಾಫ್ಟ್ವೇರ್ ಇದೆ. ಇದರ ಬ್ಯಾಕ್ಗ್ರೌಂಡಲ್ಲಿ ನನಗೆ ಈಗ ಟೋಟಲ್ಲು ಸುಮಾರು 32 ವರ್ಷ HR ಡೊಮೈನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಇದರ ಒಂದು ಎಕ್ಸ್ಪರ್ಟೀಸು ಯಾವುದೇ ಸ್ಟಾರ್ಟಪ್ಗಳು ಶುರುವಾದರೂ ಕೂಡ ಅವ್ರುಗಳಿಗೆ ತುಂಬ ಪ್ರಾಮಿನೆಂಟಾಗಿ ಬೇಕಾಗುತ್ತೆ ಈ ಫೀಲ್ಡಲ್ಲಿ. ಹಾಗಾಗಿ ನಾವು ಇದು PES ಟ್ರಸ್ಟ್ನಲ್ಲಿ ಇವತ್ತು ಅನ್ವೇಷಣಾ ಸಂಸ್ಥೆಯನ್ನು ಹೋಸ್ಟ್ ಮಾಡ್ತಾ ಇದ್ದೇವೆ. ಆ ಹೋಸ್ಟ್ ಮಾಡೋದ್ರ ಜೊತೆಗೆ ನನ್ನ ಕೈಯಿಂದ ಸಾಧ್ಯವಾದಷ್ಟು ಒಂದು ಮೆಂಟರಿಂಗ್ ಕೂಡ ನಮ್ಮ ಸ್ಟಾರ್ಟಪ್ಗಳಿಗೆ ಮಾಡ್ತಾ ಇದ್ದೇನೆ. ಮತ್ತು ಹೋಸ್ಟಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ನಾವೇನು ಅನ್ವೇಷಣಾ ಸಂಸ್ಥೆಯನ್ನು ಇವತ್ತು ಹುಟ್ಟು ಹಾಕಿದ್ದೇವೆ, ಅನ್ವೇಷಣಾ ಫೋರಮ್ ಅಂತ ಹೇಳಿ.
ಯಾವುದೇ ನಾವು ಬೇರೆಯವ್ರ ಕಡೆಯಿಂದ ಬೆನಿಫಿಟ್ ತೊಗೋಬೇಕಂದ್ರೂ ಕೂಡ ನಾವು ಫಸ್ಟು ಪ್ರೂವ್ ಮಾಡಿಬಿಟ್ಟು ತೋರಿಸ್ಬೇಕಾಗತ್ತೆ. ಹಾಗಾಗಿ ಶುರುವಿನಲ್ಲಿ ನಾವು ಸ್ವಂತ ಶಕ್ತಿಯ ಮೇಲೆ ಒಂದು ಸರ್ವಿಸ್ ಕೊಟ್ಬಿಟ್ಟು ಪ್ರೂವ್ ಮಾಡಿ ಒಂದು ನಮ್ಮ ಪ್ರೋಗ್ರಾಮ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ PS ಸಂಸ್ಥೆಯ ವತಿಯಿಂದ ಟ್ರಸ್ಟಿಗಳು ಕೂಡ ಅದರ ವಿಷನನ್ನು ನಮ್ಮ ವಿಷನ್ನಿಗೆ ಸೇರಿರೋದ್ರಿಂದ ಇವತ್ತು ಒಂದು ಫೈನಾನ್ಷಿಯಲ್ ಹೆಲ್ಪ್ ಇರ್ಬೋದು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರ್ಬೋದು, ಪ್ರತಿಯೊಂದನ್ನು PS ಸಂಸ್ಥೆಯ ಅಡಿಯಲ್ಲಿ ಇವತ್ತು ಕೊಡ್ತಾ ಇದ್ದೇವೆ. ಸೊ ಸಾಕಷ್ಟು ಶುರುನಲ್ಲಿ ಸ್ವಲ್ಪ ಅವೇರ್ನೆಸ್ ಪ್ರಾಬ್ಲಮ್ ಇತ್ತು, ಬಟ್ ಗ್ರ್ಯಾಜುವಲಿ ಮಲೆನಾಡಿನ ಭಾಗದ ನವೋದ್ಯಮಿಗಳಿಗೆ ಮತ್ತು ಎಂಟರ್ಪ್ರಿನರ್ ಮೈಂಡ್ಸೆಟ್ ಹೊಂದಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಎರಡೂ ಕೆಟಗರಿಗೂ ಕೂಡ ನಾವೇನು ಹೆಲ್ಪ್ ಮಾಡ್ಬೋದು ಅದನ್ನು ಮಾಡ್ತಾ ಇದ್ದೇವೆ. ಮತ್ತು ಇದು ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಾವು ಬರೀ ಯಾವುದೇ ನಮ್ಮ ಕ್ಯಾಂಪಸ್ಸಿನ ಮಕ್ಕಳುಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಅನ್ವೇಷಣಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಇಲ್ಲ. ಮಲೆನಾಡಿನ ಭಾಗದ ದಾವಣಗೆರೆ, ಹಾಸನ, ಚಿಕ್ಕಮಗಳೂರು ಆ ರೀತಿ ಬೇರೆ ಬೇರೆಯ ಮಕ್ಕಳುಗಳಿಗೂ ಕೂಡ ಅಲ್ಲಿಯ ಸ್ಟಾರ್ಟಪ್ಗಳಿಗೂ ಕೂಡ ಅನುಕೂಲ ಆಗಲಿ ಅಂಥೇಳಿ ಈ ಭಾಗದ ಪ್ರೋಗ್ರಾಮ್ಸನ್ನು ಜನರಿಗೆ ಕವರ್ ಆಗೋವಂಥ ಪ್ರೋಗ್ರಾಮ್ಸನ್ನು ನಾವು ಮಾಡ್ತಾಯಿದ್ದೇವೆ. ಒಂದು ನೋಬಲ್ ಇಂಟೆನ್ಷನಿಂದ ಯಾವುದೇ ಕೆಲಸ ಮಾಡಿದ್ರು ಅದಕ್ಕೆ ತಕ್ಕನಾದಂತಹ ರಿಸಲ್ಟ್ಸ್ ಇರುತ್ತೆ, ನೋಟಬಲ್ ರಿಸಲ್ಟ್ಸ್ ಕೂಡ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಥವಾ ಉದಾಹರಣೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡು. ಥ್ಯಾಂಕ್ ಯು ಅಮೃತ. ವೀಕ್ಷಕರೇ, ನಮ್ಮ ಜೊತೆ ಈಗ ಅನ್ವೇಷಣಾ ಇನ್ಕ್ಯುಬೇಷನ್ ಸೆಂಟರ್ನ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಗಿರುವ ಸುಭಾಷ್ BR ಅವರಿದ್ದಾರೆ. ಅನ್ವೇಷಣಾ ಯಾವ ಉದ್ದೇಶದಿಂದ ಶುರುವಾಯಿತು ಅನ್ನೋದನ್ನು ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಇಲ್ಲಿನ ಲೋಕಲ್ ಎಕೋಸಿಸ್ಟಮ್ ಬಿಲ್ಡಿಂಗ್ನಲ್ಲಿ ಅನ್ವೇಷಣಾ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಇವರಿಂದ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಇಲ್ಲಿನ ಒಂದು ಲೋಕಲ್ ಆಂಟರ್ಪ್ರಿನರ್ಸ್ ಇರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು, ಅವರನ್ನು ನೀವು ಹೇಗೆ ಆಯ್ದು ತೊಗೊಂಡು ಬರ್ತೀರಾ ಮತ್ತು ಯಾವೆಲ್ಲ ಅಮ್ಯುನಿಟೀಸ್ ಫೆಸಿಲಿಟೀಸ್ನ ಅನ್ವೇಷಣಾ ಮೂಲಕ ಕೊಡ್ತಾ ಇದ್ದೀರಾ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಜನರಲಾಗಿ ಸ್ಟಾರ್ಟಪ್ಸ್ ಬಗ್ಗೆ ಮಾತಾಡಬೇಕಂತಂದರೆ ವಾಟ್ ವಿ ಥಿಂಕ್ ಅಬೌಟ್ ಇಸ್ ಬ್ಯಾಂಗ್ಳೂರ್, ಹೈದ್ರಾಬಾದ್, ಬರೀ ಮೆಟ್ರೋ ಸಿಟಿ ಬಗ್ಗೆ ಯೋಚನೆ ಮಾಡ್ತೀವಿ ಅಷ್ಟೇ. ಬಟ್ ಶಿವಮೊಗ್ಗದಲ್ಲೂ ಅದೇ ಟ್ಯಾಲೆಂಟು, ಅದೇ ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಇಲ್ಲಿ ಏನು ಮಿಸ್ಸಿಂಗ್ ಇದೆ ಅಂತಂದರೆ access to the market, access to the money from central and state government, and access to mentors. So that is the gap we are trying to cover here. ನಾವು ಅನ್ವೇಷಣೆ ಏನು ಮಾಡ್ತಾ ಇದೀವಿ ಅಂದರೆ ನಾಟ್ ಜಸ್ಟ್ ಇನ್ಕ್ಯುಬೇಟಿಂಗ್ ಸ್ಟಾರ್ಟಪ್ಸ್ ಆರ್ ವಿ ನಾಟ್ ಜಸ್ಟ್ ಎಂಕರೇಜಿಂಗ್ our students to open a company. We're trying to create a mindset, we're trying to create a local ecosystem. ಈಗ ಶಿವಮೊಗ್ಗದಲ್ಲಿ there are many industries, mainly into foundries and machining shop. So we have spoken to all the industries in Shimoga. We have spoken to all the industries in Shimoga. We have spoken to all the government institutions in Shimoga. We have spoken to all education institutions, hotels, hospitals. And what we're trying to do is to understand what are the local problems in Shimoga. And we're collecting all the local problems and asking our startups, asking our students to think about it, come up with a plan, how we can solve these problems. That is how we're trying to create a local system, local ecosystem, and try to address local problems. And what happens is when we tie up with this local ecosystems, they also provide their facility. For example, I'm a startup, so ಯಾವುದೋ ಹಾಸ್ಪಿಟಲ್ ಹೋಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಂದರೆ, ಯಾವುದಾದ್ರೂ ಇಂಡಸ್ಟ್ರಿಗೆ ಹೋಗಿ ಒಂದು ನಾಲೆಜ್ ತೊಗೊಬೇಕು, ಅಲ್ಲಿಂದು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಬೇಕು ಅಂತಂದರೆ ಈ ಮ್ಯೂಚುವಲ್ ಕೊಲಾಬ್ರೇಷನ್ ಇದ್ದಾಗ ಅಷ್ಟೇ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಲುಕಿಂಗ್ ಇಂಟು. ಸೊ ವಿ ಆರ್ ಟ್ರೈನ್ ಟು ಬಿಲ್ಡ್ ಅ ಲೋಕಲ್ ಸ್ಟ್ರಾಂಗ್ ಎಕೋಸಿಸ್ಟಮ್ ಇನ್ ಶಿವಮೊಗ್ಗ ಆ್ಯಂಡ್ ಇನ್ ನೇಬರಿಂಗ್ ಸಿಟೀಸ್ ಆಫ್ ಶಿವಮೊಗ್ಗ. ದಾವಣಗೆರೆ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು. ಅದೇ ರೀತಿ ನಾವೆಲ್ಲ ಬಿಸ್ನೆಸ್ ಮೆನ್ನು ಎಲ್ಲ ಇಂಡಸ್ಟ್ರೀಸ್ಗೆ ಕನೆಕ್ಟ್ ಮಾಡ್ಕೊಂಡು ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಈ ಥರ ಸ್ಟಾರ್ಟಪ್ಸ್ ಎಲ್ಲ ಇದ್ದಾರೆ, ಅವರಿಗೆ ಸಪೋರ್ಟ್ ಕೊಡಿ ಅಂತ. ಆ್ಯಂಡ್ ಆಲ್ಸೋ ವಿ ಸ್ಪೋಕನ್ ಟು SP, DC ಆಲ್ಸೋ ರೀಸೆಂಟ್ಲಿ. ಫಾರ್ ಎಕ್ಸಾಂಪಲ್ ಸ್ಮಾಲ್ ಟ್ರಾಫಿಕ್ ಪ್ರಾಬ್ಲಮ್ಸ್ ಆಗಿರ್ಬೋದು, ನಾವು ಹೇಗೆ ಸಾಲ್ವ್ ಮಾಡ್ಬೋದು, ಅವರು ಈ ಥರ ಒಂದು ಕನೆಕ್ಟ್ ನೋಡ್ತಾ ಇರ್ತಾರೆ, ಈ ಥರ ಪ್ರೊಫೆಷನಲ್ ಒಂದು ಫೋರಮ್ ನೋಡ್ತಾ ಇರ್ತಾರೆ. ಆ್ಯಂಡ್ ವಿ ಹ್ಯಾವ್ ಆಲ್ ದ ಫೆಸಿಲಿಟಿ ಟು ಇಟ್. ಸೊ ಈ ಥರ ಲೋಕಲ್ ಇಕೋಸಿಸ್ಟಮ್ ಪಾರ್ಟಿಸಿಪೇಟ್ ಮಾಡಿದರೆ ಐ ಥಿಂಕ್ ವಿ ಆಲ್ ಕ್ಯಾನ್ ಸಾಲ್ವ್ ದಿಸ್ ಟುಗೆದರ್. ಓಕೆ. ಆ್ಯಂಡ್ ರೆಸ್ಪಾನ್ಸ್ ಮತ್ತು ಪಾರ್ಟಿಸಿಪೇಷನ್ ಅಂತ ಬಂದಾಗ ಆ ಒಂದು ಸಕ್ಸಸ್ ರೇಟ್ ಹೇಗಿದೆ? ಅದೇ ಸೋ ಫಾರ್ ವಿ ಹ್ಯಾವ್ ಸಪೋರ್ಟ್ ಅರೌಂಡ್ 25 ಸ್ಟಾರ್ಟಪ್ಸ್. ಅದರಲ್ಲಿ ಒಂದು ಸ್ಟಾರ್ಟಪ್ ಆ್ಯಕ್ಚುಲಿ ಇಲ್ಲೇ ಲೋಕಲ್ ಸರ್ಜಿ ಹಾಸ್ಪಿಟ್ಲಲ್ಲಿ ಅವ್ರದ್ದು ಅಕೌಂಟಿಂಗ್ ಮತ್ತು ಬುಕ್ ಕೀಪಿಂಗ್ನ ಮೊದಲು ಮ್ಯಾನ್ಯಲ್ ಆಗ್ತಾಯಿತ್ತು, ಈಗ ಎಂಟೈರ್ಲಿ ಆಟೋಮೈಸ್ ಮಾಡಿ ಎಲ್ಲ ಒಂದು ಸಿಂಗಲ್ ಲ್ಯಾಪ್ಟಾಪಲ್ಲಿ ನೋಡ್ಬೋದು. ಅದೇ ರೀತಿ ಮೆನಿ ಸ್ಟಾರ್ಟಪ್ಸ್ ಹು ಆರ್ ಆ್ಯಕ್ಚುಲಿ ವರ್ಕಿಂಗ್ ಆನ್ ಲೋಕಲ್ ಪ್ರಾಬ್ಲಮ್ಸ್. ಮೊದಲೇನಾಗ್ತದೆ, ಲೋಕಲ್ ಪ್ರಾಬ್ಲಮ್ಸ್ ಯಾರು ಸಾಲ್ವ್ ಮಾಡೋದು, ಹೇಗೆ ಸಾಲ್ವ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಬಟ್ ನಾವು ಅನ್ವೇಷಣೆ ಹ್ಯಾಸ್ ಕಮ್, ವಿ ಹ್ಯಾವ್ ರೆಡಿ ಸೆಟ್ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ದ ರೈಟ್ ಆಂಟ್ರಪ್ರಿನರ್ ಮೈಂಡ್ ಸೆಟ್, who have the right team to solve any local problems. That is what we're trying to solve here.
ಓಕೆ, ಸೊ ಈ ಸ್ಟಾರ್ಟಪ್ ಎಕೋಸಿಸ್ಟಮ್ ಬಿಲ್ಡಿಂಗ್ನಲ್ಲಿ ನೆಟ್ವರ್ಕಿಂಗ್ ಕೂಡ ತುಂಬ ನೆಟ್ವರ್ಕಿಂಗ್ ಕ್ರಿಯೇಷನ್ ಇದೆಯಲ್ಲ, ಅದೊಂದು ಅಚೀವ್ ಮಾಡೋದಂದರೆ ತುಂಬಾ ದೊಡ್ಡ ಜವಾಬ್ದಾರಿ ಆ್ಯಂಡ್ ಕ್ಲಿಷ್ಟಕರವಾದ ಕೆಲಸ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಒಂದು ರಿಮಾರ್ಕಬಲ್ ಜಾಬ್ನ ನೀವು ಅನ್ವೇಷಣಾ ಮೂಲಕ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಮ್ಮ ಜೊತೆ ಶೇರ್. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನಮ್ಮ ಜೊತೆ ಅನ್ವೇಷಣಾ ಇನ್ಕ್ಯುಬೇಷನ್ ಸೆಂಟರ್ನ ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ CM ಪಾಟೀಲ್ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಅನ್ವೇಷಣಾ ಇನ್ಕ್ಯುಬೇಷನ್ ಸೆಂಟರ್ನ CEO ಆಗಿರುವ ಹರೀಶ್ ಗದಗಿನ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಸರ್, ಇಷ್ಟು ಒಂದು ದೊಡ್ಡ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂದರೆ ಅದಕ್ಕೆ ಒಂದು ಅಗಾಧವಾದಂತಹ ಜ್ಞಾನ ಮತ್ತು ಅನುಭವ ಎರಡೂ ಬೇಕಾಗತ್ತೆ. ಮೊದಲಿಗೆ ನಿಮ್ಮ ಒಂದು ಹಿನ್ನೆಲೆ ಏನಿದೆ, ನಿಮ್ಮ ಬಗ್ಗೆ ತಿಳಿಸ್ಕೊಡಿ. ಸೊ ನಮಸ್ಕಾರ, ಥ್ಯಾಂಕ್ಸ್ ಅಲಾಟ್. ನಮಗೂ ಖುಷಿ ಆಗುತ್ತೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ. ಬೇಸಿಕಲಿ ನಾನು ಬಂದು ಮೂಲತಃ ರಾಯಚೂರಿನವನು. ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಕೊಂಡು ನನ್ನದೇ ಆದ 3 ಸಂಸ್ಥೆ ಬೆಳೆಸಿದ್ದೆ. ಬೇಸಿಕಲಿ ಬೀನ್ ಆಂಟ್ರಪ್ರನರ್. ನನಗೆ ಆಂಟ್ರಪ್ರನರ್ ಎಕೋಸಿಸ್ಟಮ್ ಬಿಲ್ಡ್ ಮಾಡಬೇಕಂತೇಳಿ ಅಷ್ಟಾಗಿ ಆಸಕ್ತಿ ಮುಂಚೆ ಇರಲಿಲ್ಲ. ನನಗೆ ಸುಮಾರಷ್ಟು ಮೆಂಟರ್ಸ್ ನನಗೆ ಮೆಂಟರ್ ಮಾಡಿದರು. ಸೊ ಆ ಒಂದು ಅನುಭವದಿಂದ ನಾನು ನನ್ನದೇ ಆದ ಒಂದು ಸಂಸ್ಥೆಯಲ್ಲಿ ನಾನು ಮಾಡ್ತಿರ್ಬೇಕಾದಾಗ ನನಗೆ ಫಸ್ಟ್ ಅನುಭವ ಆಗಿದ್ದು ಹುಬ್ಳಿಯಲ್ಲಿ. ಸೊ ಹುಬ್ಳಿಯಲ್ಲಿ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಈ ರೀತಿ ಆಂಟ್ರಪ್ರನರ್ ಎಕೋಸಿಸ್ಟಮ್ ಬಿಲ್ಡ್ ಮಾಡ್ಬೋದು ಅಂತೇಳಿ ನಂಗೆ ಪರಿಚಯ ಆಗಿದ್ದು. ದೇಶಪಾಂಡೆ ಫೌಂಡೇಶನಲ್ಲಿ ನಾನು ಫೌಂಡಿಂಗ್ CEO ಆಗಿದ್ದೆ. ಅಲ್ಲಿ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದೇನಪ್ಪ ಅಂದರೆ ಆಂಟ್ರಪ್ರನರ್ಸ್ ನಾವು ಕಟ್ಟಲಿಕ್ಕೆ ಬೇಕಾಗಿರುವಂಥ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡ್ಬೋದು ಅಂತ ನನಗೆ ಅನುಭವ ಆಗಿದ್ದೆ ಅಲ್ಲಿ. ಸೊ ದೇಶ್ ಅವ್ರ ವಿಷನ್ ಇತ್ತು. ಸೊ ಅದು ಸ್ಟಾರ್ಟ್ ಮಾಡಿದ್ವಿ. ಅದ ನಂತರ ಒಂದು 5 ವರ್ಷದಲ್ಲಿ ಒಂದು 200+ ಸ್ಟಾರ್ಟಪ್ಸಲ್ಲಿ ಕ್ರಿಯೇಟ್ ಮಾಡಿದ್ವಿ. ಮೋಸ್ಟ್ಲಿ ನಿಮ್ಮದು ಹಿಂದಿನ ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ಪರಿಚಯ ಮಾಡಿರ್ಬೋದು. ಅದಾದ ನಂತರ ನಾನು ಮತ್ತೆ ವಾಪಸ್ ತಿರ್ಗಾ ಬೆಂಗಳೂರಿಗೆ ಬಂದೆ. ಅಲ್ಲಿ ನಾನು ಕೃಷಿ ಕಲ್ಪನಾ ಕಂಪ್ನಿಯಲ್ಲಿ ನಾನು CEO ಕೆಲಸ ಮಾಡ್ತಾಯಿದ್ದೆ. ನನಗೆ ಉಮಾಮಣ್ಣವ್ರ ಪರಿಚಯ ಆಯಿತು. ಅವ್ರಿಗೂ ಸುಮಾರು ಆಸೆ ಇತ್ತು, ಮಲೆನಾಡು ರೀಜನಲ್ಲಿ ನಮಗೆ ಇದರ ಒಂದು ಎಕೋಸಿಸ್ಟಮ್ ಇಲ್ಲ, ಅಲ್ಲಿರೋ ಆಂಟ್ರಪ್ರನರ್ಸ್ಗೆ ನಾವು ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅಂತೇಳಿ. ನಂದು ಆ ಹಿನ್ನೆಲೆ ಗುರುತಿರೋದ್ರಿಂದ ನಾನು ಅವ್ರಿಗೆ ಏನು ಹೇಳಿದೆ, ಒಂದು ಸೆಕ್ಷನ್ 8 ಕಂಪ್ನಿ ಮಾಡಿದರೆ ನಮಗೆ ಈ ರೀತಿ ಆಂಟ್ರಪ್ರನರ್ಸ್ನ ನಾವು ಒಂದು ಹುಟ್ಟು ಹಾಕ್ಬೋದು, ಅಥವಾ ಬೇರೆ ಊರಿಂದ ಅಲ್ಲಿ ಕೇಟರ್ ಮಾಡ್ತಿರುವಂಥ ಕಸ್ಟಮರ್ಸ್ಗೆ ನಾವು ಹೆಲ್ಪ್ ಮಾಡ್ಬೋದು. ಸೊ ನಾನು ಮುಂಚಿತವಾಗಿ ಫಾಲೋ ಮಾಡ್ತಿರೋದು 3 ಪಿಲ್ಲರ್ಸ್ ಅಂತೇಳಿ ಮಾಡ್ತೀನಿ: ಮೆಂಟ್ರಿಂಗ್, ಮಾರ್ಕೆಟ್ ಆಕ್ಸೆಸ್, ಮನಿ. ಯಾವುದೇ ಒಂದು ಉದ್ಯಮಿಗೆ ಬೇಕಾಗಿರೋದು ಇವು 3. ಒಬ್ಬ ಮಾರ್ಗದರ್ಶಕರು, ಮಾರ್ಕೆಟ್ ಆಕ್ಸೆಸ್ ಅಂದರೆ ಕಸ್ಟಮರ್ಸ್ನ ಪರಿಚಯ ಮಾಡಿಕೊಡೋದು, ಥರ್ಡ್ ಬಿಸ್ನೆಸ್ ಚೆನ್ನಾಗಿತ್ತು ಅಂದರೆ ಹೂಡಿಕೆ ಮಾಡಲಿಕ್ಕೆ ಸುಮಾರು ಜನ ಬರ್ತಾರೆ. ಸೊ ಈ ಒಂದು ಹಿನ್ನೆಲೆಯಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ. 2023 ಜುಲೈಲಿ ಇದನ್ನ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ. ನನಗೆ ಹರೀಶ್ ಪರಿಚಯ ಆಯಿತು. ಹರೀಶ್ ಇಲ್ಲಿ CEO ತೊಗೊಂಬಂದೆ. ಯಾಕಂದರೆ ಗ್ರೌಂಡ್ ಎಕ್ಸಿಕ್ಯೂಷನ್ ಇರೋದು ಬೇಕಾಗಿತ್ತು. ಸೊ ಇವಾಗ ಸರಿಸುಮಾರು ಮಾತ್ರ ಒಂದು 30 ಸ್ಟಾರ್ಟಪ್ಸ್ ಇದೆ. ಆ ಒಂದು ಅನುಭವ, ಹಿನ್ನೆಲೆ ಅನುಭವ ನನಗೆ ತುಂಬಾ ಹೆಲ್ಪ್ ಆಯಿತು. ನಾನು ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಪಿಯೂಷ್ ಗೋಯಲ್ ಸರ್ ಒಂದು ಕಮಿಟಿ ಫಾರ್ಮ್ ಮಾಡಿದರು. ನಮ್ಮ ದೇಶದ ಮೆಟ್ರೋ ಸಿಟಿಯಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ತುಂಬ ಇದೆ. ಸೊ ನನಗೊಂದು ಕಮಿಟಿಲಿ ಪ್ರಶಾಂತ್ ಪ್ರಕಾಶನ್ ಅವ್ರನ್ನ ಚೇರ್ಮನ್ ಮಾಡಿದರು. ನಮ್ಮ ವಿಷನ್ ಗ್ರೂಪ್ ಕರ್ನಾಟಕ ಸ್ಟಾರ್ಟಪ್ CEO ಫೌಂಡರ್ ಅವರು, ಚೇರ್ಮನ್ ಅವರು ನನಗೆ ಆ ಕಮಿಟಿಯಲ್ಲಿ ಹಾಕಿದಾಗ ಉದ್ದೇಶ ಇದ್ದದೊಂದೇ, ನಮ್ಮಲ್ಲಿ ಬೆಂಗಳೂರು ಅಲ್ಲದೆ ಸಣ್ಣ ಊರಿನಲ್ಲಿರುವಂಥ ಇನ್ಕ್ಯುಬೇಷನ್ ಸೆಂಟರ್ಗೆ ನಾವು ಯಾವ ರೀತಿ ಪ್ರೋತ್ಸಾಹ ಮಾಡ್ಬೋದು, ಯಾವ ರೀತಿಯಾಗಿ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ಬೋದು ಅಂತ. ಸೊ ಆ ಹಿನ್ನೆಲೆಯಿಂದ ಇದು ಮಾಡಿದಾಗ ನನಗೂ ಇದು ತುಂಬ ಖುಷಿ ಇದೆ. ಇವಾಗ ಒಂದು 2.5 ವರ್ಷ ಆಯಿತು. ಈ ಗೌರ್ಮೆಂಟ್ ಆಫ್ ಕರ್ನಾಟಕದವರು ನಮಗೆ ಎಲಿವೇಟರ್ ಇದು ಲೀಪ್ ಪ್ರೋಗ್ರಾಮಲ್ಲಿ ಒಂದು 10 ಕೋಟಿ ರೂಪಾಯಿ ಸಹಾಯ ಮಾಡಿದ್ದಾರೆ. ಈ ಪ್ರೋಗ್ರಾಮ್ ಮಾಡೋಕ್ಕೂ ಮುಂಚೆ ನಮಗೆ ನಾನು PS ಸಂಸ್ಥೆಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಸಪ್ರೇಟ್ ಸೆಕ್ಷನ್ 8 ಕಂಪ್ನಿ ಮಾಡಿ ಆ ಉದಾರತೆ ಅವ್ರು ತೋರಿಸಿದ್ದು. ಯಾಕಂದರೆ ಇದೊಂದೇ ಕಾಲೇಜಿಗಲ್ಲ, ಇಲ್ಲಿ ಇರುವಂಥ ಒಂದು ಸುತ್ತಮುತ್ತ 17 ಕಾಲೇಜಿಗೆ ನಾವು ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿರೋ ಆಂಟ್ರಪ್ರನರ್ಸ್ನು ಬೇರೆ ಎಲ್ಲ ಕಡೆಯಿಂದ ಬರ್ತಾರೆ. ನಮ್ಮ PS ಕ್ಯಾಂಪಸ್ಸಿಂದ ಬೇರೆ ಯಾರು ಬರ್ತಾ ಇಲ್ಲ. ಓಕೆ. ಸೊ ಹರೀಶ್ ಬಗ್ಗೆ ಮಾತಾಡ್ತಾರೆ ಮುಂದೆ ಬರ್ತಾರೆ. ಡೆಫಿನೆಟ್ಲಿ ಸರ್, ಈಗ 30 ಸ್ಟಾರ್ಟಪ್ ಕಂಪ್ನಿಗಳು ಕೇವಲ 2.5 ವರ್ಷದಲ್ಲಿ ಅಂತ ಅಂದರೆ ಅದು ಸಾಮಾನ್ಯವಾದಂತಹ ವಿಷಯ ಅಲ್ಲ. ಸೊ ಇಲ್ಲಿನ ಒಂದು ರಿಸೋರ್ಸಸ್ ಮತ್ತು ಅವ್ರಿಗೆ ಕೊಡ್ತಾ ಇರುವಂತಹ ಮೆಂಟರ್ಶಿಪ್ ಇರ್ಬೋದು, ಏನು ಹೇಳ್ತೀರಾ? ಸೊ ಬೇಸಿಕಲಿ ಈಗ 30 ಸ್ಟಾರ್ಟಪ್ಸ್ ನಾವು 2.5 ವರ್ಷ ಒಳಗಡೆ ಸಪೋರ್ಟ್ ಮಾಡಬೇಕು ಅಂತಂದರೆ ಸಾಮಾನ್ಯವಾದ ಕೆಲಸನೂ ಅಲ್ಲ ಆ್ಯಕ್ಚುಲಿ. ಸೊ ಇಟ್ಸ್ ಆಲ್ ಅಬೌಟ್ ಎಕೋಸಿಸ್ಟಮ್ ಆ್ಯಕ್ಚುಲಿ. ಸೊ ಏನು ಮಾಡಿದ್ವಿ ಅಂತಂದರೆ ವಿ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಎ ಎಕೋಸಿಸ್ಟಮ್. ಓಕೆ. ಸೊ ಆ 30 ಸ್ಟಾರ್ಟಪ್ಸಿಗೆ ಏನೇನೆಲ್ಲ ಬೇಕಲ್ಲ ನಮಗೆ. ಫಾರ್ ಎಕ್ಸಾಂಪಲ್ 4 ಪ್ರೋಗ್ರಾಮ್ ಇದೆ ನಮ್ಮ ಹತ್ರ. ಓಕೆ. ಒಂದು ಯುವ ಪ್ರೋಗ್ರಾಮ್ ಅಂತ ಇದೆ. ಸೊ ವಿ ಕಾಲ್ ಇಟ್ ಆಸ್ ಯುವ ಸೃಷ್ಟಿ ಅಂತ. ಸೊ ಇನ್ನೊಂದು ದಿಕ್ಸೂಚಿ ಅಂತ ಇದೆ, ಅದು ಪ್ರೀ ಇನ್ಕ್ಯುಬೇಷನ್ ಪ್ರೋಗ್ರಾಮ್. ಆ್ಯಂಡ್ ಒನ್ ಮೋರ್ ಪ್ರೋಗ್ರಾಮ್ ಇಸ್ ಅ ಇನ್ಕ್ಯುಬೇಷನ್ ಪ್ರೋಗ್ರಾಮ್, ವಿ ಕಾಲ್ ಇಟ್ ಆಸ್ ಅ ವೃದ್ಧಿ. ಆ್ಯಂಡ್ ಇನ್ನೊಂದು ಇದೆ ಎಕ್ಸಲರೇಷನ್ ಪ್ರೋಗ್ರಾಮ್, ವಿ ಕಾಲ್ ಇಟ್ ಆಸ್ ಅ ವೇಗ.
ಸೊ ಫಸ್ಟಿಗೆ ಏನು ಮಾಡಿದ್ವಿ, ವಿ ಸ್ಯಾಟ್ ಆ್ಯಂಡ್ ಸ್ಟಡಿಡ್ ಅಬೌಟ್ ಎಕೋಸಿಸ್ಟಮ್. ಸೊ ಈ ಜನಕ್ಕೆ ಏನು ಬೇಕು, ಈ ಎಕೋಸಿಸ್ಟಮ್ ಒಳಗಡೆ ಯಾವ ಥರ ಸ್ಟಾರ್ಟಪ್ಸ್ ಇದ್ದರೆ ಸಪೋರ್ಟ್ ಆಗುತ್ತೆ, ಯಾವ ಸ್ಟಾರ್ಟಪ್ಸ್ ಬೆಳೆಯುತ್ತೆ. ಸೊ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಅದನ್ನು ರನ್ ಮಾಡ್ಕೋತಾ, ಐ ಮೀನ್ ವೆನ್ ವಿ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಸ್ಟಡೀಸ್ ಅಲ್ಲ, ಸೊ ವಿ ಅಂಡರ್ಸ್ಟುಡ್ ದಿಸ್ ವಿಲ್ ಹೆಲ್ಪ್ ದಿ ಎಕೋಸಿಸ್ಟಮ್ ಅಂತ. ಸೊ ದಟ್ ಈಸ್ ವೆನ್ ವಿ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ಸಮ್ ಫೋಕಸ್ಡ್ ಸೆಕ್ಟರ್ಸ್. ಸೊ ಈಗ ಶಿವಮೊಗ್ಗ ಅಂತ ನೋಡಿದರೆ, ಶಿವಮೊಗ್ಗ ಈಸ್ ನೋನ್ ಫಾರ್ ಇಟ್ಸ್ ಟೂರಿಸಮ್ ಆ್ಯಂಡ್ ಅಗ್ರಿಕಲ್ಚರ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ವಿ ಆರ್ ಪ್ಲೇಸ್ಡ್ ಔಟ್ ಇನ್ ಎಜುಕೇಷನಲ್ ಇಂಡಸ್ಟ್ರಿ ಅಲ್ಲ, ಎಜುಕೇಷನ್ ಹಬ್. ಸೊ ವಿ ಟುಕ್ ಎಜುಕೇಷನ್ ಆಲ್ಸೋ ಆ್ಯಂಡ್ ಆಲ್ಸೋ ಹೆಲ್ತ್ ಕೇರ್, ಬಿಕಾಸ್ ಇಟ್ ಈಸ್ ನೋನ್ ಫಾರ್ ಕಂಪ್ಲೀಟ್ ಎಕೋಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಅಂತೇಳಿ. ಸೊ ಇದನ್ನು ಯೋಚನೆ ಮಾಡಿಕೊಂಡು ವಿ ಸ್ಟಾರ್ಟೆಡ್ ಸಪೋರ್ಟಿಂಗ್ ದಿಸ್ ಸೆಕ್ಟರ್ ಸ್ಟಾರ್ಟಪ್ಸ್. ಅದಾದಮೇಲೆ ಸಿನ್ಸ್ ಸ್ಟಾರ್ಟಿಂಗ್ ಇತ್ತಲ್ಲ, ಅದನ್ನು ಓಪನ್ ಆಗಿ ಎಲ್ಲರಿಗೂ ಸಪೋರ್ಟ್ ಮಾಡಬೇಕಂತ ಓಪನ್ ಆಗಿ ಇಟ್ವಿ, ಸೆಕ್ಟರ್ ಅಗ್ನೋಸ್ಟಿಕ್ ಆದ್ವಿ. ವಿ ಸಪೋರ್ಟೆಡ್ ದೆಮ್ ಆಲ್ಸೋ. ಸೊ ಈಗ 30 ಸ್ಟಾರ್ಟಪ್ಸು ನಮ್ಮ ಹತ್ರ ಇದೆ. ಸೊ ಆ 30 ಸ್ಟಾರ್ಟಪ್ಸ್ ಒಳಗಡೆ ಆಲ್ಮೋಸ್ಟ್ ಒಂದು 20-30 ಸ್ಟಾರ್ಟಪ್ಸ್ 20 ಸ್ಟಾರ್ಟಪ್ಸ್ ಏನಿದೆ ಅಲ್ಲ, ಸೊ 20 ಸ್ಟಾರ್ಟಪ್ಸ್ ಆರ್ ರೆವೆನ್ಯೂ ಜನರೇಟಿಂಗ್. ಇದ್ರ ಜೊತೆಗೆ ಇವಾಗ ನೀವು ಒಂದು ಸ್ಟಾರ್ಟಪ್ನ ರಿಕ್ರೂಟ್ ಮಾಡ್ಕೋಬೇಕು ಅಥವಾ ನೀವು ಅವ್ರಿಗೊಂದು ಪ್ಲೇಸ್ಮೆಂಟ್ ಕೊಡಬೇಕು ಅಂತ ಅಂದಾಗ ಏನೆಲ್ಲ ಕ್ರೈಟೀರಿಯಾ ಇರಬೇಕಾಗುತ್ತೆ, ಯಾವ ರೀತಿ ಸೆಲೆಕ್ಷನ್ ಪ್ರಾಸೆಸ್ ಆಗುತ್ತೆ ಅದು, ಮತ್ತು ಎಷ್ಟು ವರ್ಷದ ತನಕ ಅವ್ರಿಗೆ ಇನ್ಕ್ಯುಬೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ? ಸೊ ಈಗ ಹರೀಶ್ ಹೇಳಿದಂಗೆ 4 ಪ್ರೋಗ್ರಾಮ್ ಮಾಡ್ತಾ ಇದ್ದೀವಲ್ಲ ಇಲ್ಲಿ ನಾವು. ನಾವು ಯುವ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ಯಂಗ್ಸ್ಟರ್ಸ್ ನಾವೆಲ್ಲರೂ ಅವ್ರ ಮೇಲೆ ನಮ್ಮ ದೇಶದ ಭವಿಷ್ಯ ಇದೆ ಅಂತ ಹೇಳ್ತೀವಿ. ಅವ್ರಿಗೆ ಸಾಮಾನ್ಯವಾಗಿ ಓದಬೇಕಾದಾಗ ಆಂಟ್ರಪ್ರನರ್ ವೆಂಚರ್ಸ್ ಅಂತ ಇರುತ್ತೆ ಅಂತೇಳಿ ಮೆಟ್ರೋ ಸಿಟಿಲಿರೋ ಎಲ್ಲರಿಗೂ ಗೊತ್ತಿರುತ್ತೆ. ಇವ್ರಿಗೆ ಆ ಥಾಟ್ ಪ್ರೊಸೆಸ್ ಇಲ್ಲ. ಆಮೇಲೆ ನಾವು ಆಂಟ್ರಪ್ರಿನರ್ಶಿಪ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದರೆ, ಯಾವುದೇ ಒಂದು ವ್ಯಕ್ತಿ ಅವರಿಗೆ ಒಂದು ಸಮಸ್ಯೆನ ಅವಕಾಶ ಅಂತ ನೋಡುವಂಥ ಮನೋಭಾವನೆ ಬಂತಂದರೆ ಆಂಟ್ರಪ್ರನರ್ ಥಾಟ್ ವೃದ್ಧಿ ಆದಂಗೆ. ಸೊ ಆ ಒಂದು ಥಾಟ್ ಕೊಡಲಿಕ್ಕೆ ನಾವು ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಸೊ ಯುವ ಪ್ರೋಗ್ರಾಮಲ್ಲಿ ನಾವು ಮೇಜರ್ಲಿ ಇಂಟೆನ್ಷನ್ ಆಫ್ ಪ್ರೋಗ್ರಾಮ್ ಈಸ್ ಸ್ಟೂಡೆಂಟ್ಸ್ಗೆ ಆಂಟ್ರಪ್ರನರ್ಶಿಪ್ ಬಗ್ಗೆ ಅವೇರ್ನೆಸ್ ಬರಲಿ, ಅವರಿಗೆ ಇದು ಇದೆ ಅಂತ ಗೊತ್ತಾಗಲಿ. ಆಮೇಲೆ ಅರ್ಲಿ ಸ್ಟೇಜ್ ಸ್ಟಾರ್ಟಪ್ಸಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಡ್ತೀವಿ ಅವರಿಗೆ. ಇನ್ನೊಂದು ನಾವು ದಿಕ್ಸೂಚಿ ಅಂತ ಹೇಳಿ ಮಾಡ್ತೀವಿ. ಈ ಪ್ರೋಗ್ರಾಮ್ದ ಮೂಲ ಉದ್ದೇಶ ಏನಪ್ಪ ಅಂದರೆ, ಎಲ್ಲರಿಗೂ ಆಂಟ್ರಪ್ರನರ್ಶಿಪ್ ಮಾಡ್ಬೇಕಂತ ಆಸೆ. ಕೆಲವೊಬ್ಬರಿಗೆ ಫ್ಯಾಮಿಲಿಯಲ್ಲೆಲ್ಲ ಏನಾಗುತ್ತೆ, ಕಾಲೆಳಿತಾರೆ, ಫ್ರೆಂಡ್ಸು ಕಾಲೆಳಿತಾರೆ. ಬಟ್ ಇವ್ರಿಗೆ ಮಾಹಿತಿ ಇಲ್ಲ, ನನಗೆ ಇದು ದೊಡ್ಡ ಸಂಸ್ಥೆ ಆಗುತ್ತಾ ಅಥವಾ ಇಲ್ಲ ಅಂತ ಮಾಹಿತಿನೂ ಇರಲ್ಲ. ನಾವು ಇದನ್ನು ಪ್ರೋಗ್ರಾಮೆಟಿಕ್, ನಾನು US ಇರಬೇಕಾದಾಗ ಬಾಸ್ಟನ್ ಸಿಟಿಯಲ್ಲಿ ಈ ಪ್ರೋಗ್ರಾಮ್ ನಾನು ಸ್ಟಡಿ ಮಾಡಿದೆ 2013-14 ನಾನು ಮಾಡಿದಾಗ. ಅಲ್ಲಿ ಒಂದು 21 ವೀಕ್ಸ್ ಪ್ರೋಗ್ರಾಮ್ ಇತ್ತು. ಸೊ ಅದಕ್ಕೆ ನಾನು ಅಟೆಂಡ್ ಮಾಡಿದ್ದೆ. ಅದು ನಾನು ದೇಶಪಾಂಡೆ ಫೌಂಡೇಶನ್లో ಇಂಪ್ಲಿಮೆಂಟ್ ಮಾಡಿದ್ವಿ. ಅದೇ ಪ್ರೋಗ್ರಾಮ್ ನಾವು ಇಲ್ಲೂ ಇಂಪ್ಲಿಮೆಂಟ್ ಮಾಡ್ತಿದ್ವಿ. ಇದರಲ್ಲಿ ನಾವು ಯಾರೂ ಹೋಗಿ ವ್ಯಕ್ತಿತ್ವವಾಗಿ ನಿಮ್ದು ಐಡಿಯಾ ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಒಂದು 12 ವೀಕ್ಸ್ ಸ್ಟ್ರಕ್ಚರ್ ಪ್ರೋಗ್ರಾಮ್ ಕೊಡ್ತೀವಿ. ಅದರಲ್ಲಿ 3 ವಾರ, ಫಸ್ಟ್ ವಾರದಲ್ಲಿ ಯಾವ ರೀತಿ ನೀವು ಕೋಫೌಂಡರ್ನ ಸೆಲೆಕ್ಟ್ ಮಾಡಬೇಕು, ಮಾನದಂಡ ಏನಿರಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಎಲ್ಲ ಮಾಹಿತಿನೂ ಎಕ್ಸ್ಪರ್ಟ್ಸ್ ಕೊಡ್ತಾರೆ. when I say expert, he should be an entrepreneur, he should be a part of the startup member or VC ಸರ್ಕಲ್ನ ಬಂದಿರಬೇಕು. ಸೊ ಅವ್ರು ಮಾತ್ರ ಕೊಡ್ತಾರೆ, ಎಕ್ಸಿಕ್ಯೂಷನ್ ಟೀಮ್ ಅವ್ರು ಯಾರು ಕೊಡಲ್ಲ. ಆಮೇಲೆ ಇಲ್ಲ ಅಥವಾ ಯಾವುದೊಂದು ಕಂಪ್ನಿ ಮಾಡಿರಬೇಕು. ಸೆಕೆಂಡ್ ವೀಕಲ್ಲಿ ಏನು ಮಾಡ್ತೀವಿ, ನಿಂದೊಂದು ಐಡಿಯಾ ಇದೆಯಲ್ಲ, ಇದು ನೈಸ್ ಟು ಹ್ಯಾವ್ ಅ ನೀಡ್ ಆಫ್ ದಿ ಅವರ. ಅಂದರೆ ಈಗ ನೈಸ್ ಟು ಹ್ಯಾವ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ, ಬಟ್ ಒಂದು ಕ್ಯಾರೆಕ್ಟರ್ ಏನು ಬೇಕು ಆಂಟ್ರಪ್ರನರ್ಗೆ, ಅವನಿಗೆ ಫಂಡ್ ರೇಸ್ ಮಾಡೋ ಎಬಿಲಿಟಿ ಇರಬೇಕು, ಅಥವಾ ಹೂಡಿಕೆ ಮಾಡೋ ಶಕ್ತಿ ಇರಬೇಕು. ಎಲ್ಲರಿಗೂ ಆ ಶಕ್ತಿ ಇರುತ್ತೆ ಇರಲ್ಲ ಅಂತ ಹೇಳಿಕ್ ಬರಲ್ಲ. ಈಗ ಓಲಾ ಐಡಿಯಾನೇ ತಗೊಳ್ಳೋಣ, ಆ ಡೀಪ್ ಪಾಕೆಟ್ ಫಂಡ್ ರೇಸ್ ಮಾಡ್ಬೇಕಂದ್ರೆ ಆ ಎಬಿಲಿಟಿ ಬೇಕು. ಸೊ ಆ ಒಂದು ಪ್ರೋಗ್ರಾಮ್ದು ಅವ್ರಿಗೆ ನಾವು ಸರ್ವೆ ಮಾಡ್ಲಿಕ್ಕೆ ಕಳಿಸ್ತೀವಿ. ಈ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತಾ ಇದ್ರಲ್ಲ, ನಿಮ್ಮ ಪ್ರಾಸ್ಪೆಕ್ಟ್ ಕಸ್ಟಮರ್ಸಿಗೆ ಮಾತಾಡಿ ನೋಡಿ. ಸೊ ಅದು 4th ವೀಕಲ್ಲಿ ನಾವು ಅವ್ರಿಗೆ ಬಿಸ್ನೆಸ್ ಮಾಡಲ್ ಕ್ಯಾನ್ವಸ್ ಅಂದ್ರೆ ಏನು, ಯಾವ ರೀತಿ ಗ್ರಾಹಕರನ್ನು ಹುಡುಕಬೇಕು, ಯಾವ ರೀತಿ ಹುಡುಕ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಈ ಪ್ರೋಗ್ರಾಮಲ್ಲಿ ವಿ ಡೋಂಟ್ ಎಕ್ಸ್ಪೆಕ್ಟ್ ಹಿಮ್ ಟು ಫಾರ್ಮ್ ಅ ಕಂಪ್ನಿ. ಅದಕ್ಕೆ ಎಂಟ್ರಿ ಸ್ಟಾರ್ಟಪ್ ಇರಬೇಕಂತ ಏನು ರೂಲ್ಸ್ ಇಲ್ಲ, ಬಟ್ ಅವರು ಕಮಿಟೆಡ್ ಇರಬೇಕು. 12 ವಾರ ಟೈಮ್ ಇಲ್ಲಿ ಕೊಡ್ಲಿಕ್ಕೆ ರೆಡಿ ಇರಬೇಕು. ಥರ್ಡ್ ಪ್ರೋಗ್ರಾಮ್ ವೃದ್ಧಿ ಅಂದರೆ ಇನ್ಕ್ಯುಬೇಷನ್ ಪ್ರೋಗ್ರಾಮಲ್ಲಿ ವಿ ಓನ್ಲಿ ಟೇಕ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನೀಸ್ ಅಥವಾ LLP, ಅಂದರೆ ಆ ಸಂಸ್ಥೆ ರಿಜಿಸ್ಟರ್ ಆಗಿರಬೇಕು. ನಾವು ಒಂದು ಕೋಹಾರ್ಟಲ್ಲಿ 10-15 ಸ್ಟಾರ್ಟಪ್ಸ್ ಅಷ್ಟೇ ತಗೊಳ್ತೀವಿ, ಯಾಕಂದರೆ ನಮ್ಮ ಫೋಕಸ್ ಮಾಡ್ಲಿಕ್ಕೆ ಆಗೋದಷ್ಟೇ. ಆಮೇಲೆ ನಾವು ಮೂಲತಃ ಹರೀಶ್ದು KRA ಏನಪ್ಪ ಅಂದರೆ, ಈ ಸ್ಟಾರ್ಟಪ್ ಎಂಟ್ರಿ ಆದಾಗ ಎಷ್ಟು ಜನ ಎಂಪ್ಲಾಯೀಸ್ ಇದ್ದರು, ಎಷ್ಟು ಪೇಟೆಂಟ್ಸ್ ಇತ್ತು, ಎಷ್ಟು ರೆವೆನ್ಯೂ ಮಾಡ್ತಿದ್ರು, ಈ 3ರಲ್ಲಿ ವೃದ್ಧಿ ಆಗಿಲ್ಲ ಅಂದರೆ ನಾವು ಸರಿ ಕೆಲಸ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ಒಂದು ಇನ್ಕ್ಯುಬೇಷನ್ ಸೆಂಟರ್ದು ಚೆನ್ನಾಗಿ ಕೆಲಸ ಮಾಡುತ್ತೆ, ಚೆನ್ನಾಗಿ ಮಾಡಿಲ್ಲ ಅಂತ ಅನ್ನೋಕ್ಕೆ ಈ 3
ಪ್ಯಾರಾಮೀಟರ್ಸ್ ನೋಡಿದ್ರು, ಯಾಕಂದರೆ ನಮ್ಮ ಹತ್ರ ಇರೋ ಸ್ಟಾರ್ಟಪ್ಸು ವರ್ಷಾನುಗಟ್ಟಲೆ ಮಾಡ್ಕೊತ ಹೋದ್ರೂ ಅದು ಡೀಪ್ ಟೆಕ್ ಸ್ಟಾರ್ಟಪ್ಸ್, ಅದು ಜಸ್ಟಿನ್ ಬೇರೆ ಇರುತ್ತೆ. ಬಟ್ ನಮಗೆ ಈಗ ಇನ್ನೊಂದು ಉದಾಹರಣೆಗೆ ನೀವು ನೋಡ್ತಿರ್ಬೋದು, ಸೇಫ್ ಬ್ಲಾಕ್ ಅಂತ ಒಂದು ಕಂಪ್ನಿ ಇದೆ ಅಲ್ಲಿ. ಈಗ ಅವ್ರದ್ದೊಂದು ಈಗ ಅವರಿಗೆ ಮಾರ್ಕೆಟ್ ಆಕ್ಸೆಸ್, ಈಗ ರಾಘವೇಂದ್ರ ಸರ್ ಅವರು ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನದ ಕಾಂಟ್ಯಾಕ್ಟ್ಸ್ ಕೊಟ್ಟರು. ಸ್ಟಾರ್ಟಪ್ಸ್ಗೆ ಆ ಕಾಂಟ್ಯಾಕ್ಟ್ ಸಿಗೋದಿಲ್ಲ. ದಟ್ ಈಸ್ ನಥಿಂಗ್ ಬಟ್ ಮಾರ್ಕೆಟ್ ಆಕ್ಸೆಸ್. ಓಕೆ. ಉಮಾ ಮೇಡಮ್ ಅವರು ರಾಘವೇಂದ್ರ ಮಠದ ಮಂತ್ರಾಲಯದಕ್ಕೆ ಓಪನ್ ಮಾಡಿಕೊಟ್ರು. ಆ ಒಂದು ಅವರು ಒಬ್ಬರೇ ಹೋಗಿದ್ರೆ ಹೆಚ್ಚು ಕಡಿಮೆ 6 ತಿಂಗಳಾಗ್ತಿತ್ತು ಕಸ್ಟಮರ್ ತೊಗೊಳಕ್ಕೆ. ಇನ್ನೊಂದು ಡಿಸ್ಕ್ರೈಬ್ ಅಂತ ಒಂದು ಕಂಪ್ನಿ ಇದೆ, ಸರ್ಜಿ ಹಾಸ್ಪಿಟಲ್ ಕೇಳಿರ್ಬೋದು. ಇಲ್ಲಿ ಫಸ್ಟ್ ಹಾಸ್ಪಿಟಲಲ್ಲಿ ಸ್ಟಾರ್ಟ್ ಮಾಡಿದ್ರು, ಇವತ್ತಿಗೆ 14 ಹಾಸ್ಪಿಟಲ್ ಸಪೋರ್ಟ್ ಮಾಡ್ತಿದ್ದಾರೆ. ಈ ಸ್ಟಾರ್ಟಪ್ಪು ಬರೀ ಒಂದು 10 ಲಕ್ಷ ಮಾಡ್ತಾಯಿದ್ರು, ಇವತ್ತಿಗೆ 1,80,00,000 ಮಾಡ್ತಿದ್ದಾರೆ. ನೀವು ಭರೋಸಾ ಹಂಚಿಕೆಯಲ್ಲಿ ಮಾತಾಡ್ತೀರ ಅವರಿಗೆ. ಸೊ 1 ಇಯರ್ ಹೈ ಟಚ್ ಮಾಡ್ತೀವಿ, ಇನ್ನೊಂದು ವರ್ಷ ನಾವು ಲೋ ಟಚ್ ಮಾಡಿರ್ತೀವಿ. ಓಕೆ. ಈ ಒಂದು ಪರ್ಟಿಕ್ಯುಲರ್ ಡ್ಯೂರೇಷನ್ ಏನಾದರೂ ಎಕ್ಸೀಡ್ ಆದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡೀಪ್ ಟೆಕ್ ಕಂಪ್ನಿ ಇರುತ್ತೆ, ಅವರು ನಾವು ಇನ್ನೂ ಕಂಟಿನ್ಯೂ ಆಗಬೇಕು ಅಂದರೆ ಅವ್ರಿಗೆ ಅವಕಾಶ ಸಪೋರ್ಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಮೆಂಟರ್ಸ್ ಕರೆಕ್ಟ್ ಎಲ್ಲ ಇರುತ್ತೆ. ಅವರು ದೇ ಹ್ಯಾವ್ ಟು ಬಿ ಮೋರ್ ವೋಕಲ್. ಓಕೆ. ಅವ್ರು ನೀಡಿತ್ತು ನಾವು ಮಾಡೇ ಮಾಡ್ತೀವಿ, ಹಾಗೆ ಕೈ ಬಿಡಲ್ಲ. ಎಕ್ಸಲೆಂಟ್. ಆ್ಯಂಡ್ ಸರ್, ಇದ್ರದ್ದು ಇಂಪ್ಯಾಕ್ಟ್ ಹೇಗಿದೆ? ಸೊ ಇಂಪ್ಯಾಕ್ಟ್ ಬಂದುಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ನಾವು ಯುವ ಪ್ರೋಗ್ರಾಮ್ ಮಾತಾಡಿದ್ವಲ್ಲ, ಸೊ ಓವರಾಲ್ ಈಗ 2.5 ವರ್ಷ ಒಳಗಡೆ ನಾವು ಒಂದು 14,000 ಜನಕ್ಕೆ ಅರೌಂಡ್ ಮಲ್ನಾಡ್ ರೀಜನ್ ಎಲ್ಲ ಕಾಲೇಜ್ ಒಳಗಡೆ ಅವೇರ್ನೆಸ್ ಸೆಷನ್ ಮಾಡಿದ್ದೀವಿ. ಸೊ ಅವೇರ್ನೆಸ್ ಸೆಷನ್ ಒಳಗಡೆ ಏನು ಮಾಡ್ತಾ ಇರ್ತೀವಿ ಅಂತಂದರೆ, ಎಂಟರ್ಪ್ರಿನರ್ಶಿಪ್ ಯಾಕೆ ಕರಿಯರ್ ಆಗಿ ಚೂಸ್ ಮಾಡಬೇಕು, ವೈ ದೇ ಶುಡ್ ಬಿಕಮ್ ಅ ಪ್ರಾಬ್ಲಮ್ ಸಾಲ್ವರ್ಸ್ ಅಂತ ಅವ್ರಿಗೆ ಅವೇರ್ನೆಸ್ ಕೊಡ್ತೀವಿ. ಆ್ಯಂಡ್ ಅವ್ರಿಗೆ ಸಕ್ಸಸ್ ಸ್ಟೋರೀಸ್ ಹೇಳ್ತೀವಿ ಅಲ್ಲಿ. ಮತ್ತು ನಮ್ಮ ಸ್ಟಾರ್ಟಪ್ಸ್ದವರು ಏನು ಎಂಟರ್ಪ್ರಿನರ್ಸ್ ಏನಿದ್ದಾರಲ್ಲ, ಅವ್ರು ಹೋಗಿ ಅವ್ರದ್ದು ಜೀವನ ಚರಿತ್ರೆ ಬಗ್ಗೆ ಹೇಳ್ತಾರಲ್ಲೇ. ಸೊ ಇದು ಯುವ ಪ್ರೋಗ್ರಾಮ್ ಒಳಗಡೆ ಇದನ್ನು ಮಾಡ್ತೀವಿ. ಆ್ಯಂಡ್ ಇದು ಯುವ ಪ್ರೋಗ್ರಾಮ್ ಒಳಗಡೆ ಒಂದಿಷ್ಟು ಜನಕ್ಕೆ ಐಡಿಯಾಸ್ ಇರುತ್ತೆ. ಸೊ ಅವ್ರಿಗೆ ಹೇಗೆ ಅದನ್ನು ಡೆವಲಪ್ ಮಾಡಬೇಕಂತ ಗೊತ್ತಿರೋದಿಲ್ಲ. ಸೊ ಟಿಲ್ ಟುಡೇ ಒಂದು 200+ ಸ್ಟೂಡೆಂಟ್ ಟೀಮ್ಸ್ ಅಕ್ರಾಸ್ ಕರ್ನಾಟಕ, ನಾಟ್ ಓನ್ಲಿ ಫ್ರಮ್ ಮಲ್ನಾಡ್ ಮೆಜಾರಿಟಿ ಸ್ಟೂಡೆಂಟ್ಸ್ ಇದ್ದಾರೆ, ಬಟ್ ಅಕ್ರಾಸ್ ಕರ್ನಾಟಕ 200 ಟೀಮ್ಸಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ಸ್ ಹ್ಯಾವ್ ಕನ್ವರ್ಟೆಡ್ ದೇರ್ ಐಡಿಯಾಸ್ ಟು ಅ ಪ್ರೂಫ್ ಆಫ್ ಕಾನ್ಸೆಪ್ಟ್ಸ್ ಆ್ಯಂಡ್ ಆಲ್ಸೋ ಪ್ರೋಟೋಟೈಪ್ ಬಿಲ್ಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಒಂದಿಷ್ಟು ಸ್ಟೂಡೆಂಟ್ ಇನೋವೇಟರ್ಸು ದೇ ಹ್ಯಾವ್ ಆಲ್ಸೋ ಕಮ್ಮಿಂಗ್ ಟು ಸ್ಟಾರ್ಟ್ ದೇರ್ ಓನ್ ಕಂಪನೀಸ್ ಆಲ್ಸೋ ನಾವು. ಸೊ ಪ್ರಾಬಬ್ಲಿ ಯು ವಿಲ್ ಟಾಕ್ ಟು ಸಮ್ ಸ್ಟೂಡೆಂಟ್ ಎಂಟರ್ಪ್ರಿನರ್ಸ್ ಆಲ್ಸೋ ಟುಡೇ. ಇವರು ಜಸ್ಟ್ ಐಡಿಯಾ ತೊಗೊಂಡ್ಬಂದಿದ್ರು ಆ್ಯಂಡ್ ನಾವು ಸ್ಟೂಡೆಂಟ್ಸೇ ಸ್ಟಾರ್ಟಪ್ಸ್ ಮಾಡ್ತೀನಿ ಅಂತೇಳಿ ಮುಂದೆ ಬರ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಅ ಯುವ ಪ್ರೋಗ್ರಾಮ್. ಓಕೆ. ಸೊ ಈಗ ವೃತ್ತಿ ಪ್ರೋಗ್ರಾಮ್ ಅಂತ ಇನ್ಕ್ಯುಬೇಷನ್ ಪ್ರೋಗ್ರಾಮ್ ಒಳಗಡೆ ಇಂಪ್ಯಾಕ್ಟ್ ಅಂತ ಹೇಳಿದರೆ, ಸೊ ಇಲ್ಲಿ ಒಂದು 30 ಸ್ಟಾರ್ಟಪ್ಸಿಗೆ ನಾವು ಆನ್ಬೋರ್ಡ್ ಮಾಡ್ತೀವಿ. ಸೊ ಎವ್ರಿ ಇಯರ್ ಸರ್ ಹೇಳಿದಾಗೆ ಒಂದು 10ರಿಂದ 15 ಸ್ಟಾರ್ಟಪ್ಸಿಗೆ ಆನ್ಬೋರ್ಡ್ ಮಾಡ್ತೀವಿ. ಫಸ್ಟ್ ಕೋಹರ್ಟ್ ಒಳಗಡೆ ನಾವು 10 ಸ್ಟಾರ್ಟಪ್ಸ್ ಆನ್ಬೋರ್ಡ್ ಮಾಡಿದ್ವಿ. ಸೆಕೆಂಡ್ ಕೋಹರ್ಟ್ ಒಳಗಡೆ 20 ಸ್ಟಾರ್ಟಪ್ಸ್ ಆನ್ಬೋರ್ಡ್ ಮಾಡಿದ್ವಿ. ಸೊ ಇವ್ರಿಗೆಲ್ಲರಿಗೆ ಆನ್ಬೋರ್ಡ್ ಮಾಡಿಕೊಂಡು 1 ಇಯರ್ ಅವ್ರಿಗೆ ಹೈ ಟಚ್ ಮೆಂಟರ್ಶಿಪ್ಪು ಮತ್ತು ಮಾರ್ಕೆಟ್ ಕನೆಕ್ಟು ರೆಗ್ಯುಲರ್. ನಾವು ಹೇಗೆ ವರ್ಕ್ ಮಾಡ್ತಾ ಇರ್ತೀವಿ ಅಂತಂದರೆ, ಫೌಂಡರ್ಸ್ ಜೊತೆ ಎಲ್ಲ ಸ್ಟಾರ್ಟಪ್ಸ್ ಜೊತೆ ವಿ ವರ್ಕ್ ಲೈಕ್ ಅನ್ co-founders ಫಾರ್ ದಿ ಸ್ಟಾರ್ಟಪ್ಸ್. ಸೊ ದಟ್ ಈಸ್ ವೆನ್ ದೇ ಎಂಗೇಜ್ ರೆಗ್ಯುಲರ್ಲಿ. ಸೊ ಯಾಕಂದರೆ ಒನ್ ಥಿಂಗ್ ವಾಟ್ ವಿ ಆಲ್ಸೋ ಬಿಲೀವ್ ಇನ್ ಈಸ್ ಎಂಟರ್ಪ್ರಿನರ್ಸ್ ಕ್ಯಾನ್ ಟೀಚ್ ಎಂಟರ್ಪ್ರಿನರ್ಸ್. ಹೌದಾ? ಸೊ ಅದಕ್ಕೆ ನಮ್ಮ ಏನು ಮೆಂಟರ್ಸ್ ಏನಿದಾರಲ್ಲ, ಸೊ ಎವ್ರಿ ಒನ್ ಹ್ಯಾವ್ ಅ ಡಿಕೇಡ್ ಆ್ಯಂಡ್ 2 decades ಆಫ್ ಎಂಟರ್ಪ್ರಿನೋರಿಯಲ್ ಎಕ್ಸ್ಪೀರಿಯನ್ಸ್. ಸೊ ಅದು ಸ್ಟಾರ್ಟಪ್ಸಿಗೆ ಭಾಳ ಹೆಲ್ಪ್ ಆಗ್ತಾ ಇದೆ. ಸೊ ಅದಕ್ಕೆ ಸ್ಟಾರ್ಟಪ್ಸು ನಾವು ಹೇಳಿದಾಗೆ ಆಯಿತು, ಮೆಂಟರ್ಸ್ ಹೇಳಿದಾಗೆ ಆಯಿತು, ದೇ ಆರ್ ಆಲ್ಸೋ ಫ್ಲೆಕ್ಸಿಬಲ್. ಸೊ ನಾವು ಅವ್ರಿಗೆ ಆನ್ಬೋರ್ಡ್ ಮಾಡೋ ಮುಂದೆನೇ ಅವ್ರಿಗೆಲ್ಲ ಸ್ಕ್ರೀನ್ ಮಾಡಿಕೊಂಡು ಆನ್ಬೋರ್ಡ್ ಮಾಡ್ಕೊತಾ ಇರ್ತೀವಿ. ಸೊ ಇವ್ರಿಗೆಲ್ಲರಿಗೆ ಮೆಂಟರ್ ಮಾಡಲಿಕ್ಕೆ ಅರೌಂಡ್ ನಮಗೆ 20 ಮೆಂಟರ್ಸ್ ಇದ್ದಾರೆ. ಸೊ ಆ 20 ಮೆಂಟರ್ಸು ದೇ ಸ್ಪೆಂಡ್ ಅ ಟೈಮ್ ವಿತ್ ದಿ ಸ್ಟಾರ್ಟಪ್ಸ್ ಎವ್ರಿ ವೀಕ್. ಎಲ್ಲ ಟಾಪ್ ಕಂಪ್ನೀಸಿಂದ ಇದ್ದಾರೆ. ಅವರೆಲ್ಲರೂ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ಟಾರ್ಟಪ್ಸಿಗೆ. ಆ್ಯಂಡ್ ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತೆ ಇದು ಏನು ಇಲ್ಲಿ ತಗ್ಗಿದೆ ಬೀಳಬೇಕು ಬೇಡ ಅಂತೇಳಿ. ಸೊ ಮೆಂಟರ್ಸಿಗೆ ಗೊತ್ತಿರುತ್ತೆ ಅದು ಹಾರಬೇಕು ಅಂತೇಳಿ. ಸೊ ಮೆಂಟರ್ಸ್ ಹೇಳ್ತಾರೆ ಅದನ್ನು ಹಾರಬೇಕು ಬೇಡ ಅಂತೇಳಿ, ಬಟ್ ಅದು ಫೌಂಡರ್ಸಿಗೆ ಬಿಟ್ಟಿದ್ದು ವೆದರ್ ದೇ ವಾಂಟ್ ಟು ಫಾಲ್ ಇನ್ ದ್ಯಾಟ್ ಆರ್ ಜಂಪ್ ದ್ಯಾಟ್ ಅಂತ. ಸೊ ಆ 20 ಮೆಂಟರ್ಸು ಹಂಗೆ ಹೇಳ್ತಾ ಇದ್ದಾರೆ, ಐ ಮೀನ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರು ಒಂದು 30 ಸ್ಟಾರ್ಟಪ್ಸ್ ಒಳಗಡೆ ಒಂದು 14 ಸ್ಟಾರ್ಟಪ್ಸು ವುಮನ್ ಲೆಡ್ ಸ್ಟಾರ್ಟಪ್ಸ್ ಇದೆ. ಓಕೆ. So we support them also and seeing the good balance between the men and women also in that part. And overall ಒಂದು 14.5 ಕೋಟಿ ನಮ್ಮ ಸ್ಟಾರ್ಟಪ್ಸ್ದವರು ಜನರೇಟ್ ಮಾಡಿದ್ದಾರೆ ಥ್ರೂ ಆಂಜಲ್ ಫಂಡಿಂಗ್ಸ್. ಸೊ ದಟ್ ಈಸ್ ಆಲ್ಸೋ ಅಗೇನ್ ಥ್ಯಾಂಕ್ಸ್ ಫಾರ್ ಆಲ್ ದ ಪಾರ್ಟ್ನರ್ಸ್.
ಸೊ 2.5 ವರ್ಷ ಒಳಗಡೆ ನಾವು ಒಂದು 5-6 ಪಾರ್ಟ್ನರ್ಸ್ ಇದ್ದಾರೆ ನಮ್ಮ ಹತ್ರ. ಸೊ ಕೃಷಿಕಲ್ಪ ಪಾರ್ಟ್ನರ್ ಇದೆ. ಕೃಷಿಕಲ್ಪದಿಂದ ನಮಗೆ ಯಾವುದಾದ್ರೂ ಒಂದು ಸ್ಟಾರ್ಟಪ್ಪು ಫಾರ್ಮರ್ಸಿಗಾಯಿತು, FPOದವ್ರಿಗೆ ಕನೆಕ್ಟ್ ಆಗಬೇಕು ಅಂತಂದರೆ ನಾವು ಕೃಷಿಕಲ್ಪದಿಂದ ಕನೆಕ್ಷನ್ ತೊಗೊಂಡು ಅವ್ರಿಗೆ ಪಾರ್ಟ್ನರ್ಶಿಪ್ ಸಪೋರ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಮತ್ತು AWS ಸ್ಟಾರ್ಟಪ್ಸ್ ಇದೆ. ಸೊ AWS ಸ್ಟಾರ್ಟಪ್ಸಿಗೆ ಎಲ್ಲರಿಗೆ ಕ್ರೆಡಿಟ್ಸ್ ಎಲ್ಲ ಬೇಕು. ಆವಾಗ ಏನು ಮಾಡ್ತೀವಿ, AWSದವ್ರಿಗೆ ಕನೆಕ್ಟ್ ಮಾಡ್ತೀವಿ, ಅಮೆಝಾನ್ ಅವ್ರಿಗೆ. ಮತ್ತು ವಿ ಹ್ಯಾವ್ ಝೋಹೋ ಫಾರ್ ಸ್ಟಾರ್ಟಪ್ಸ್. ಸೊ ಝೋಹೋದು ಪೂರ ಎಕೋಸಿಸ್ಟಮ್ ಇದೆ, ಎಲ್ಲ ಸಾಫ್ಟ್ವೇರ್ ಇತ್ತು. ಸೊ ಝೋಹೋದವರು ಕ್ರೆಡಿಟ್ಸ್ ಕೊಡ್ತಾರೆ ಸ್ಟಾರ್ಟಪ್ಸಿಗೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಡೆಸಾಲ್ಟ್ಸ್ ಪಾರ್ಟ್ನರ್ಡ್ ಇದೆ. ನಮ್ದು ಯಾವುದಾದ್ರೂ ಹಾರ್ಡ್ವೇರ್ ಸ್ಟಾರ್ಟಪ್ಸ್ ಇದೆ, ಅವ್ರಿಗೆ CAD ಡಿಸೈನ್ ಅದು ಮಾಡಬೇಕು ಅಂತಂದರೆ ದೇ ಪ್ರೊವೈಡ್ ದಿಸ್ ಫ್ರೀ ಸಾಫ್ಟ್ವೇರ್ ಫಾರ್ ದ ಸ್ಟಾರ್ಟಪ್ಸ್ ಹೂ ವಾಂಟ್ ಟು ಡೆವಲಪ್ ದೇರ್ ಪ್ರಾಡಕ್ಟ್ಸ್. ಇದೆಲ್ಲ ಜಾಸ್ತಿ ಖರ್ಚಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಸ್ಟಾರ್ಟಪ್ಪು ಇದನ್ನೆಲ್ಲ ಆಕ್ಸೆಸ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾವು ಸಾಲಿಡ್ ವರ್ಕ್ ಸಾಫ್ಟ್ವೇರ್ ತೊಗೋಬೇಕು ಅಂತಂದರೆ ದೇ ನೀಡ್ ಟು ಇನ್ವೆಸ್ಟ್ ಅಟ್ಲೀಸ್ಟ್ ಅರೌಂಡ್ 5 lakh rupees ಎವ್ರಿ ಇಯರ್. ಸೊ ಈಗ ಇವರು ನಮಗೆ ಪಾರ್ಟ್ನರ್ಡ್ ಇರೋದ್ರಿಂದ they get free of access. So that supports startups to build their products very early and soon. And the fast track ಮಾಡುತ್ತೆ our product development phase now. So that is how we are creating that impact using all these partners and supporting the startups to create that economy in and around Malnad region. ಇನ್ನೊಂದು ನೀವು ಇಂಪ್ಯಾಕ್ಟ್ ಕೇಳಿದಂಗೆ ಈ 30 ಸ್ಟಾರ್ಟಪ್ಸಲ್ಲಿ ಒಂದು ಸ್ಟಾರ್ಟಪ್ ಮಾತ್ರ ಕ್ಲೋಸ್ ಆಗಿದೆ. ಯಾಕಂದರೆ ಅವ್ರಿಗೆ ಅರ್ಥ ಆಯಿತು ಇದು ಬಿಸ್ನೆಸ್ ಕರೆಕ್ಟಾಗಿಲ್ಲ ಅಂತೇಳಿ. ಇನ್ನು 22 ಸ್ಟಾರ್ಟಪ್ಸು ಕಡಿಮೆ ಅಂದ್ರೂ 30-40 ಲಕ್ಷ ರೂಪಾಯಿ ಮಿನಿಮಮ್ ರೆವೆನ್ಯೂ ಮಾಡ್ತಿದ್ದಾರೆ. ಹೈಯೆಸ್ಟ್ ರೆವೆನ್ಯೂ ಮಾಡ್ತಿರೋದು 2.8 CR, ಆವ್ರೇಜ್ ರೆವೆನ್ಯೂ 1 CR ಮಾಡ್ತಿದ್ದಾರೆ. ಸರಿಸುಮಾರು ಒಂದು 250 ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಆವ್ರೇಜ್ ಆಗಿ ಒಂದು ಸ್ಟಾರ್ಟಪ್ 7-8 ಎಂಪ್ಲಾಯ್ಮೆಂಟ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಗ್ರೇಟ್. ಸೊ ದಟ್ಸ್ ದ ಇಂಪ್ಯಾಕ್ಟ್ ವಾಟ್ ಯು ಕ್ಯಾನ್ ಥಿಂಕ್ ಆಫ್ ಇಟ್. ವೆರಿ ನೈಸ್. ಇನ್ನೂ ಒಂದು ಪ್ರೋಗ್ರಾಮ್ ಬಗ್ಗೆ ಮಾತಾಡಬೇಕಾಗಿತ್ತು. ಹರೀಶ್ ಟಚ್ ಮಾಡಿರೋದ್ರನ್ನ ನಾವು ಎವ್ರಿ 3 months ಒಂದ್ಸತಿ ಲೀಡರ್ಶಿಪ್ ಸೀರೀಸ್ ಟಾಕ್ ಅಂತ ಹೇಳಿ ಮಾಡ್ತೀವಿ. ಇಲ್ಲಿ ನಮ್ಮ ಹತ್ರ ಉದ್ದೇಶ ಏನಪ್ಪ ಅಂದರೆ, ಒಂದು ಮೋಟಿವೇಶನ್ ಇರಲಿ, ಇನ್ನೊಂದು ಆಂಟ್ರಪ್ರನರ್ ಲೈಫ್ ಯಾವ ರೀತಿ ಇರುತ್ತೆ ಅಂತೇಳಿ ಅಪ್ಕಮಿಂಗ್ ಆಂಟ್ರಪ್ರನರ್ ಪರಿಚಯ ಆಗಲಿ ಅಂತೇಳಿ. ಉಲ್ಲಾಸ್ ಕಾಮತ್ ನೀವು ಕೇಳಿರ್ಬೋದು, ರೆಡ್ ಬಸ್ ಫೌಂಡರ್ ಫಣಿ ಇರ್ಬೋದು, ಅಥವಾ ನಮಗೆ ಝೋಹೋಯಿಂದ ಕುಪ್ಪು ಬಂದಿದ್ರು. ಆಮೇಲೆ ಒಂದು ಸೆಷನ್ನಲ್ಲಿ ಶಶಿ ಅಕ್ಷಯ್ ಕಲ್ಪದಿಂದ ಬಂದು ಮಾತಾಡಿದ್ರು. ಸೊ ಅವ್ರದ್ದು ಉದ್ದೇಶ, ನಾನು ಅವ್ರಿಗೂ ಏನು ರಿಕ್ವೆಸ್ಟ್ ಮಾಡ್ತಿದ್ರೆ, ಸರ್ ನೀವೆಲ್ಲರೂ ದೊಡ್ಡ ವ್ಯಕ್ತಿಗಳೇ, ನನಗೆ ನಿಮ್ಮಿಂದ ನಿಮ್ಮ ಸ್ಟ್ರಗಲ್ ಆಗಿರೋದು ಆಂಟ್ರಪ್ರನರ್ಸ್ಗೆ ಗೊತ್ತಾಯ್ತು ಅಂದರೆ ಯಾವ ರೀತಿ ಆಗುತ್ತೆ ಅಂತೇಳಿ. ಸೊ ಅದು ಇಟ್ ವಿಲ್ ಬಿ ಓಪನ್ ಫಾರ್ ಎವ್ರಿಬಡಿ, ನಾಟ್ ಜಸ್ಟ್ ನಮ್ಮ ಸ್ಟಾರ್ಟಪ್ಸ್ ಒಂದೇ ಅಲ್ಲ. ನಿಮ್ಗೆ ನೆಕ್ಸ್ಟ್ ಟೈಮ್ ಬಂದಾಗ ಆಹ್ವಾನ ಮಾಡ್ತೀನಿ. ಒಂದು 200-250 ಜನ ಸ್ಟಾರ್ಟಪ್ಸ್ ಬಂದಿರ್ತಾರೆ ಇವೆಂಟಿಗೆ. ಸೊ ದಟ್ಸ್ ಆಲ್ಸೋ ಗುಡ್ ಪ್ರೋಗ್ರಾಮ್. ಆ್ಯಂಡ್ ಎವ್ರಿ 1 year ಒಂದು ಮಲ್ನಾಡ್ ಪ್ರೋಗ್ರಾಮ್. ಇನ್ಫ್ಯಾಕ್ಟ್ ನಂಗೆ ತುಂಬ ಖುಷಿ ಆಗುತ್ತೆ, ನಮ್ಮ ಕೃಷಿ ಸಚಿವರು, ಕೇಂದ್ರ ಸಚಿವರು ಬಂದಿದ್ರು ಇಲ್ಲಿಗೆ. ಅವ್ರು ಬಂದಾಗ ನಾವು ಒಂದು ಅಗ್ರಿಟೆಕ್ ಸ್ಟಾರ್ಟಪ್ ಸಮ್ಮೇಳನ ಅಂತೇಳಿ ಮಾಡಿದ್ವಿ. ಅವರಿಗೆ ಈ ರೀಜನಲ್ಲಿ ಇಷ್ಟೊಂದು ಸ್ಟಾರ್ಟಪ್ಸ್ ಇದೆ ಅಂತಲೇ ಐಡಿಯಾ ಇರಲಿಲ್ಲ. So that was an eye-opening for him when he came. Absolutely. And ಈ ರೀಜನಲ್ ಸ್ಟಾರ್ಟಪ್ ಎಕೋಸಿಸ್ಟಮ್ನ ಫ್ರಮ್ ಸ್ಕ್ರ್ಯಾಚ್ ಶುರು ಮಾಡಿ, ಅದು ಯಾವುದೇ ಎಕ್ಸ್ಟರ್ನಲ್ ಡಿಪೆಂಡೆನ್ಸಿ ಇಲ್ಲದೆ, ಮತ್ತು ಇಲ್ಲಿ ಲೋಕಲ್ ಜಾಬ್ ಕ್ರಿಯೇಷನ್ ಇರ್ಬೋದು, ಮತ್ತು ಆಂಟ್ರಪ್ರಿನಲ್ ಸ್ಪಿರಿಟ್ನ ಎನ್ಹಾನ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ಸಂಸ್ಥೆಯಿಂದ ಇನ್ನಷ್ಟು ಹಲವಾರು ಸಂಸ್ಥೆಗಳು ಹೊರಬರಲಿ ಆ್ಯಂಡ್ ಸಕ್ಸಸ್ ಸ್ಟೋರೀಸ್ ಇನ್ನೂ ಹೆಚ್ಚಾಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. Thanks a lot. Thank you. ಈ ಆಂಟ್ರಪ್ರಿನಲ್ ಜರ್ನಿ ಅನ್ನೋದೇನಿದೆ, ಇದನ್ನು ನಾವು ಸಾಮಾನ್ಯವಾಗಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನೋಡಿರ್ತೀವಿ. ಇದರಿಂದ ಆಚೆಗೆ ಚಿಕ್ಕ ಪುಟ್ಟ ನಗರಗಳಿಗೆ ಹಾಗೂ ವಿವಿಧ ಜಿಲ್ಲೆಗಳಿಗೆ ವಿಸ್ತಾರಗೊಂಡಿರೋದರ ಹಿಂದಿನ ಕಾರಣವೇ ಬಿಯಾಂಡ್ ಬೆಂಗಳೂರು ಇನಿಷಿಯೇಟಿವ್. ಸರ್ಕಾರದ ಒತ್ತಾಸೆಯಿಂದ ಶುರುವಾದಂತಹ ಹಲವಾರು ಸ್ಟಾರ್ಟಪ್ಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಆದರೆ ಮಲೆನಾಡಿನ ಪ್ರಾಂತ್ಯದಲ್ಲಿ ಒಂದಷ್ಟು ಲೈಕ್ ಮೈಂಡೆಡ್ ಪೀಪಲ್ ಒಟ್ಟಾಗಿ ಸೇರಿಕೊಂಡು ಖಾಸಗಿ ರೂಪದಲ್ಲಿ ಪ್ರಾರಂಭಿಸಿರುವ ಹಾಗೂ ಆನಂತರದಲ್ಲಿ ಸರ್ಕಾರದ ಸಹಕಾರ ಪಡ್ಕೊಂಡಿರುವಂತಹ ಸಂಸ್ಥೆಯೇ ಅನ್ವೇಷಣಾ ಇನ್ಕ್ಯುಬೇಷನ್ ಸೆಂಟರ್. ಇದ್ರ ಬಗ್ಗೆ ನಾವೀಗಾಗಲೇ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇಲ್ಲಿರುವಂತಹ ಸ್ಟಾರ್ಟಪ್ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ.